Hi guys, welcome back to my channel. Today we are doing gym hunting. I know PM ಅವರು ವರ್ಕ್ ಫ್ರಮ್ ಹೋಮ್ ಕೊಟ್ಟಾಗ್ಲಿಂದ ಇನ್ಸ್ಟೆಡ್ ಆಫ್ ಟ್ರಾವೆಲಿಂಗ್ ವಿ ಥಾಟ್ ವಿಲ್ ಗೋ ಟು ಜಿಮ್. 3 hours ಉಳಿಯುತ್ತೆ. 3 hours ಏನಾದರೂ ವರ್ಕೌಟ್ ಮಾಡಿಬಿಟ್ಟಿದ್ರೆ ಬೈ ದಿಸ್ ಟೈಮ್ ಐ ವುಡ್ ಹವ್ ಬಿನ್ ದ ರಾಕ್. ಜಿಮ್ ಹೋಗಿದ್ವಿ, ಎಲ್ಲ ಜಿಮ್ಮು ನೋಡಿದ್ವಿ. ದ ಫಸ್ಟ್ ಜಿಮ್ ವಿ ಸಾ ವಾಸ್ ಅಮೇಝಿಂಗ್. ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಜಿಮ್ಗೆ ಹೋಗಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದರೆ ಸೋಂಬೇರಿ, ಹೋಗಲಿಲ್ಲ ಇಬ್ಬರೂ. ನಾವು ಐ ಆಮ್ ಗೋಯಿಂಗ್ ಟು ಮೈ ಜಿಮ್, ದ ರೆಗ್ಯುಲರ್ ಜಿಮ್ ದಟ್ ಐ ಯೂಸ್ ಟು ಗೋ ಟು. ಒಂದೆರಡು ಜಿಮ್ ನೋಡಿದ್ವಿ, ರಿವ್ಯೂ ಮಾಡಿದ್ವಿ. ಐ ಹ್ಯಾವ್ ರೆಕಾರ್ಡೆಡ್ ಇಟ್. ದಟ್ಸ್ ಆಲ್ ಅಬೌಟ್ ಟುಡೇ. ನಾನು ಮಾತಾಡ್ತಿರೋದು ಕೇಳಿಸಿ ಎಲ್ಲ ಗೊತ್ತಿಲ್ಲ, ಮೈಕೆ ತರಲಿಲ್ಲ. ಆ್ಯಂಡ್ ಐ ಆಮ್ ಟಾಕಿಂಗ್ ಆನ್ ರೋಡ್. ಲೆಟ್ಸ್ ಸಿ. ಇವಾಗ ನಾವು ಪವರ್ ಫಿಟ್ನೆಸ್ಗೆ ಹೋಗ್ತಾ ಇದ್ದೀವಿ ಟು ರಿವ್ಯೂ ದ ಜಿಮ್. ಲೆಟ್ಸ್ ಕಮ್. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅವನು. ನೋಡ್ಕೊಂಬರಂಗಿದೆ ನಾವು ರಿವ್ಯೂ ಕೊಡೋದು. ಏನು ರಿವ್ಯೂ ಕೊಡೋದು? ಗುಡ್ ಸ್ಟಾರ್ಟ್. ಎಸ್, ವೆಂಟಿಲೇಷನ್ ಎಲ್ಲ ಸ್ವಲ್ಪ ನಾಟ್ ಓಕೆ ಅಂತ ಅನಿಸ್ತು. ಶೆಕೆ ಒಳಗಡೆ ಹೋದರೆ, ಇನ್ನೂ ಒಳಗಡೆ ಹೋದರೆ ವಾಸನೆ. ಕಾಂಟ್ ಡೀಲ್ ವಿತ್ ದಟ್. ಅಷ್ಟೊಂದೆಲ್ಲ ಕಾಸು ಕೊಟ್ಟು ವಾಸನೆ ಎಲ್ಲ ತೊಗೊಳಕ್ಕಾಗಲ್ಲ. ಈಗ ಯಾವ ಕಡೆ That's how it smells where more men are there. ಇದು ಈ ಪಾರ್ಟ್ ಎಡಿಟ್. ಲಗ್ಗೆರೆ ಇವಾಗ ಬ್ರಿಡ್ಜ್ ಇಲ್ಲೆಲ್ಲ ಕ್ರಾಸ್ ಮಾಡೋಕ್ಕಾಗುತ್ತೆ. ಎಷ್ಟಿತ್ತು ಹೇಳು? ಅದು ಪವರ್ ಫಿಟ್ನೆಸ್ದು 3 monthsಗೆ 2500 ವಿತೌಟ್ 2700 1700 ವಿತ್ ಕಾರ್ಡಿಯೋ. 2500 1100 without cardio. 2100 ವಿತೌಟ್ ಕಾರ್ಡಿಯೋ. ಬಟ್ ಓಕೆ, ಕ್ರೌಡ್ ಎಲ್ಲ ಓಕೆ, ಬಟ್ ಅದೇ ಸ್ಮೆಲ್ಲು ಕಾಂಟ್ ಟೇಕ್ ದ್ಯಾಟ್. ಸೊ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಯಾವುದು? SAP fitness. ಸ್ಯಾಪ್, SAP. SAP ಫಿಟ್ನೆಸ್. ಫಸ್ಟ್ ಹೋಗಿದ್ದು ಜಿಮ್ ಯಾವುದು? Hammers fitness. ಹ್ಯಾಮರ್ಸ್ ಫಿಟ್ನೆಸ್. ಸಾರಿ ಐ ಕುಡಂಟ್ ರೆಕಾರ್ಡ್ ದ್ಯಾಟ್, ಯಾಕಂದರೆ ಈ ಐಡಿಯಾ ಆಮೇಲೆ ಹೋಳಿತು. ಫಸ್ಟ್ ಹ್ಯಾಮರ್ ಫಿಟ್ನೆಸ್ಸಲ್ಲಿ ಫೆಂಟಾಸ್ಟಿಕ್. ಹ್ಯಾಮರ್ಸ್ ಫಿಟ್ನೆಸ್ಸಲ್ಲಿ ಫೆಂಟಾಸ್ಟಿಕ್. ವೆಂಟಿಲೇಷನ್ನು, ಸ್ಮೆಲ್ಲು ಆ ಥರ ಏನೂ ಇರಲಿಲ್ಲ. ಟ್ರೈನರು ಅಷ್ಟೇ ವೆರಿ ನೈಸ್. ಬಟ್ ಸೆಕೆಂಡ್ ಹೋಗಿದ್ದು ಪವರ್ ಫಿಟ್ನೆಸ್ಸಲ್ಲಿ ನೋಡ್ತಿದ್ದಂಗೆ ಹೇಳ್ಬೋದು, ತುಂಬ ಆ್ಯಟಿಟ್ಯೂಡ್ ತಾನೇ, ತುಂಬ ಆ್ಯಟಿಟ್ಯೂಡ್ ತಾನೇ ಟ್ರೈನರ್ಸ್ಗೆ. ಅದೇ ಜನ ಜಾಸ್ತಿ ಇದ್ದರೆ ಅವ್ರಿಗೆ ಕೊಬ್ಬಂದ್ಬಿಟ್ಟಿರುತ್ತಲ್ಲ. ಆಲ್ರೆಡಿ ಜನ ಬರ್ತಿದ್ದಾರೆ, ಇನ್ನೇನು ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಹೊಸ ಜನ ಬರಲಿ ಅಂತ. ಸೊ ಲಾಟ್ ಆಫ್ ಆ್ಯಟಿಟ್ಯೂಡ್, ವಿ ಡೋಂಟ್ ಅಪ್ರಿಷಿಯೇಟ್ ದ್ಯಾಟ್. ಸೊ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ನಾನು ಮಾತಾಡ್ತಿರೋದೆಲ್ಲ ಓವರ್ಲ್ಯಾಪ್ ಆಗಿಬಿಟ್ಟಿದ್ರೆ ಗಾಡಿ ಹಾರ್ನ್, ಗಾಡಿ ಸೌಂಡಿಂದ ಮತ್ತೆ ಮಾತಾಡು. ಇವಾಗ ಇಡು ಒಳಗಡೆ. ಜಿಮ್ ಓನರ್ ಅಥವಾ ಜಿಮ್ ಟ್ರೈನರ್ ಯಾವಾಗಲೂ ಕಸ್ಟಮರ್ ಫೋಕಸ್ಡ್ ಆಗಿರಬೇಕು ತಾನೇ. ಎಸ್, ಸ್ವಲ್ಪ ಆದರೂ ಸ್ವಲ್ಪ ಪ್ಲೀಸಿಂಗ್ ಬಿಹೇವಿಯರ್ ಇರಬೇಕು, ಸ್ವಲ್ಪ ನೈಸ್ ಆಗಿರಬೇಕು. ಈ ಥರ ಎಲ್ಲ ಆ್ಯಟಿಟ್ಯೂಡ್ ತೋರಿಸಿದ್ರೆ ವಿ ಡೋಂಟ್ ಕನ್ಸಿಡರ್ ದಟ್ ಆ್ಯಸ್ ಕಸ್ಟಮರ್ ಫೋಕಸ್. ದೇ ಆರ್ ಲೂಸಿಂಗ್ ನ್ಯೂ ಕಸ್ಟಮರ್ಸ್. Yes. ಅಷ್ಟೇ. ನೋಡ್ಲಿರೋದ ಸಾರಿ. ನೆಲ ಹಿಡ್ಕೊಂಬ. ಸ್ಯಾಪ್ ಫಿಟ್ನೆಸ್ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಇದಕ್ಕೆ ಜಾಯ್ನ್ ಆದರೆ ವಿತೌಟ್ ಕಾರ್ಡಿಯೋನೇ ಸೇರ್ಕೊಬೇಕು, ಬಿಕಾಸ್ ಮೆಟ್ಲು ಹತ್ಕೊಂಡು ಹೋಗೋದೇ ಕಾರ್ಡಿಯೋ, ರೈಟ್? ಹನುಮಾನ ಹಾಕ್ಬಿಟ್ಟಿದ್ದಾರೆ. ಹಾಂ, ಇದು ಸ್ಯಾಪ್ ಫಿಟ್ನೆಸ್. ಸ್ಯಾಪ್ ಫಿಟ್ನೆಸ್ ವಾಸ್ ಸ್ಯಾಡ್ ಫಿಟ್ನೆಸ್. ಎಲ್ಲನೂ ಆಡ್ಕೊಳ್ಳೋದೇ ಆಯಿತು. ವಾಟ್ ವಾಸ್ ರಾಂಗ್ ವಿತ್ ದಿಸ್? ವೆಂಟಿಲೇಷನ್. ಥ್ಯಾಂಕ್ ಯು. ಲೈಟ್ ಹತ್ಕೊಂಡು ವೆಂಟಿಲೇಷನ್ ಇಲ್ಲ. ಮತ್ತು ಸೆಕೆಂಡ್ ಫ್ಲೋರಲ್ಲಿದೆ, ಹತ್ಕೊಂಡು ಹೆಂಗೋ ಹೋದ್ರೂ ವಿ ವಿಲ್ ಓನ್ಲಿ ರೀಚ್ ಟಿಲ್ ಕಾರ್ಡಿಯೋ ಪ್ಲೇಸ್. ಮತ್ತು ಸ್ಟ್ರೆಂತ್ ಟ್ರೈನಿಂಗ್ಗೆ ಮತ್ತೆ ಇನ್ನೊಂದು ಫ್ಲೋರ್ ಹತ್ಕೊಂಡು ಹೋಗಬೇಕು. ಟು ಮಚ್ ಕಾರ್ಡಿಯೋ ಬಿಫೋರ್ ಟ್ರೈನಿಂಗ್. ಸೊ ಪಾಸ್, ಇದು ಪಾಸ್ ಅಲ್ಲ, ಇದು ಫೇಲ್ ಅಷ್ಟೇ. ಎರಡೇ ಜಿಮ್ಮು. ಫಸ್ಟ್ ಒಂದು ಜಿಮ್ ರಿವ್ಯೂ ಮಾಡಲಿಲ್ಲ, ವಿಡಿಯೋ ಮಾಡಲಿಲ್ಲ, ಬಟ್ ರೆಕಾರ್ಡು ಮಾಡಲಿಲ್ಲ. ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗಿ ಸ್ವಲ್ಪ ಏನಂತಾರದು ಟ್ರಯಲ್ ಕ್ಲಾಸ್ ಮಾಡಿ ಐ ವಿಲ್ ಗಿವ್ ಯು ದ ರಿವ್ಯೂ. ಇಟ್ ವಾಸ್ ಅಮೇಝಿಂಗ್.
ಸಖತ್ ಇಷ್ಟ ಆಯಿತು. ನನಗೆ ಆ ಜಿಮ್ಮಿಗೆ ಸೇರ್ಕೊಂಬಿಡೋಣ ನಮ್ಮ ಜಿಮ್ ಬಿಟ್ಟು ಅಂತ ಅನಿಸ್ಬಿಟ್ಟಿತ್ತು. ಇಟ್ ವಾಸ್ ವೆರಿ ನೈಸ್. ಸೊ ಅಲ್ಲಿಗೆ ಬಂದು ರೆಕಾರ್ಡ್ ಮಾಡಿ ಐ ವಿಲ್ ಕಂಪ್ಲೀಟ್ ದಿಸ್ ವಿಡಿಯೋ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆ್ಯಕ್ಚುಲಿ ಸ್ಯಾಪ್ ಫಿಟ್ನೆಸ್ಸಲ್ಲಿ ಟ್ರೈನರ್ ಜೊತೆ ಅಕ್ಕ ಮಾತಾಡ್ತಿರ್ಬೇಕಾದ್ರೆ ಹಿ ವಾಸ್ ಆ್ಯಕ್ಚುಲಿ ಲುಕಿಂಗ್ ಇನ್ ಟು ದ ಫೋನ್. ಇವಳು ಕ್ವಶನ್ ಕೇಳಿದ್ಲು, ಕ್ರೌಡ್ ಎಲ್ಲ ಯಾವಾಗಿರುತ್ತೆ, ಎಷ್ಟೊತ್ತಿಗಿರುತ್ತೆ ಅಂತ. ಅವ್ನು ಫೋನೇ ನೋಡ್ತಾ ಇದ್ದ. ನನ್ನ ಫೋನೇ ನೋಡ್ತಿದ್ದಾನೆ ಆ ಟ್ರೈನರು. ಏನಪ್ಪ ಇಷ್ಟೊಂದು ಆ್ಯಟಿಟ್ಯೂಡ್ ಅಂತ ಅನ್ಕೊತಿರ್ಬೇಕಾದ್ರೆ ದೆನ್ ಆಮೇಲೆ ಗೊತ್ತಾಯಿತು ಹಿ ವಾಸ್ ಟ್ರೈಂಗ್ ಟು ಶೋ ದ ಫುಟೇಜ್ ಆಫ್ 6:30 AM ಹೆಂಗಿರುತ್ತೆ ಕ್ರೌಡ್ ಅಂತ ಅಷ್ಟೇ. ವಿ ಮಿಸ್ಅಂಡರ್ಸ್ಟುಡ್. ಓಹ್, ದಿಸ್ ಲೈಟಿಂಗ್ ಇಸ್ ಗ್ರೇಟ್. ಟ್ರೈನರ್ ಓಕೆ, ಬಟ್ ವೆಂಟಿಲೇಷನ್ ಟೂ ಮೆನಿ ಫ್ಲೋರ್ಸ್. ಆಲ್ಸೋ ಒನ್ ಅಪ್ಡೇಟ್ ಆನ್ ಮೈ ಜಿಮ್ ಶೋಸ್. 1.5 ವರ್ಷ ಆದಮೇಲೆ ನಾನು ಜಿಮ್ ಶೋನ ಹೋಗ್ತಿದ್ದೀನಿ. ಅದೇ ಇವತ್ತಿನ ಅಪ್ಡೇಟ್. ಇದು ನೆಕ್ಸ್ಟ್ ಡೇ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ, ನನ್ನ ರೆಗ್ಯುಲರ್ ಜಿಮ್ಮಿಗೆ. ನನಗೆ ಜೀವನದಲ್ಲಿ ಒಂದೇನು ಅರ್ಥ ಆಗಿದ್ದು ಅಂದರೆ, ನಾನು ಜೀವನದಲ್ಲಿ ಮುಂದೆ ಹೋಗ್ತಾ ನಾನು ಹೇರ್ಲೈನ್ ಹಿಂದೆ ಹೋಗ್ತಾ ಇದ್ದೆ. ಡಿಫ್ರೆಂಟ್ ಸೆಟಪ್, ಡಿಫ್ರೆಂಟ್ ಲೈಟಿಂಗ್. ಎನಿವೆ, ನಾನಿವಾಗ ಜಸ್ಟ್ ವಾಕಿಂಗಿಂದ ಬಂದೆ. ಜಿಮ್ನ ಯಾರ್ಯಾರು ಏನೇನಕ್ಕೆ ಚೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಿಯಾರಿಟಿ ಬಂದು ಇಟ್ಸ್ ಆಲ್ವೇಸ್ ಹೈಜೀನ್. ಎಷ್ಟು ಕ್ಲೀನಾಗಿರುತ್ತೋ ನನಗಷ್ಟು ಇಷ್ಟ ಆಗುತ್ತೆ ಜಿಮ್ಗೆ. ಆ ಜಿಮ್ಗೆ ಹೋಗಬೇಕು ಅಂತ. ನಾನು ಫಸ್ಟ್ ಸೇರ್ಕೊಂಡಿದ್ದ ಜಿಮ್ಮು ಕಲ್ಟಿಗೆ ಹೋಗ್ಬಿಟ್ಟು ಬೇರೆ ಯಾವ ಜಿಮ್ಗೆ ಹೋದ್ರೂ ಅಷ್ಟು ಸ್ಯಾಟಿಸ್ಫೈ ಆಗೋಲ್ಲ ಹೈಜೀನ್ ವೈಸ್. ಬೇರೆದಲ್ಲಿ ಟ್ರೈನರ್, ಮಷೀನ್ ಟ್ರೈನಿಂಗ್ ರೀತಿ ಎಲ್ಲ ಇನ್ನೂ ಬೆಟರ್ ಆಗಿರುತ್ತೆ ಲೋಕಲ್ ಜಿಮ್ಮಲ್ಲಿ. ಐ ಹ್ಯಾವ್ ಟು ಮೆನ್ಷನ್ ದಿಸ್. ಬಟ್ ನನಗೆ ಹೈಜೀನ್ ಈಸ್ ಆಲ್ವೇಸ್ ದ ಟಾಪ್ ಮೋಸ್ಟ್ ಪ್ರಿಯಾರಿಟಿ. ಜಿಮ್ಮಿಗೆ ಹೋಗ್ತಿದ್ದಂಗೆ ಹೇಳ್ಬಿಡ್ಬೋದು ಇದು ಕ್ಲೀನಾಗಿದೆಯಾ ಇಲ್ವಾ ಅಂತ. ಲೈಕ್ ದಟ್ ಈಸ್ ಎಕ್ಸಾಕ್ಟ್ಲಿ ವೈ ಕಲ್ಟ್ ಈಸ್ ವಿನಿಂಗ್. ಮೋಸ್ಟ್ ಡರ್ಟಿಯೆಸ್ಟ್ ಪ್ಲೇಸ್ ಆನ್ ಅರ್ತ್ ಈಸ್ ಜಿಮ್ಮು ತುಂಬ ಗಲೀಜ್ ಪ್ಲೇಸ್. ತುಂಬ ಜನದ ಬೆವರಿರುತ್ತೆ. ಆ ಬೆವರು ಬೇರೆಯವ್ರ ಜೊತೆ ಮಿಕ್ಸ್ ಆಗಿ ಅಲ್ಲೊಂದಷ್ಟು ಗಲೀಜಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಡರ್ಟಿಯೆಸ್ಟ್ ಪ್ಲೇಸ್. ಅದು ಜಿಮ್ಮಲ್ಲಿ ಹೆಂಗೆ ಅಂದರೆ, ಆ್ಯಕ್ಟಿವ್ ಆಗಿ ಒಬ್ಬರು ಅಥವಾ ಇಬ್ಬರು ಟ್ರೈನರ್ಸ್ ಹೆಂಗಿರ್ತಾರೆ, ಆ್ಯಕ್ಟಿವ್ ಆಗಿ ಒಬ್ಬರು ಕ್ಲೀನರ್ ಇರಲೇಬೇಕು. ಇಟ್ ಆ್ಯಡ್ಸ್ ಟು ದ ಜಿಮ್. ಲೈಕ್ 100% ಇಟ್ ಈಸ್ ನೆಸಸರಿ. ನಾನು ಜಿಮ್ಮಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಬೇರೆಯವ್ರ ಬೆವ್ರನ್ನೂ ನಾನು ಒರೆಸಿ, ನನ್ನ ಬೆವ್ರನ್ನೂ ನಾನು ಒರೆಸಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪೀಪಲ್ ವಿಲ್ ಚೂಸ್ ಕಂಫರ್ಟ್. ನಾನು ಅದನ್ನೇ ಚೂಸ್ ಮಾಡಿದ್ದು. ದಟ್ಸ್ ವಾಟ್ ಐ ಸಾ ಇನ್ ಕಲ್ಟ್. ಲೋಕಲ್ ಜಿಮ್ಮಲ್ಲಿ ಹೆಂಗೆ ಅಂದರೆ, ನಮ್ಮ ಬೆವರು ನಾವೇ ಒರೆಸ್ಬೇಕು. ಇರಲಿ, ಅದನ್ನು ಮಾಡ್ಬೋದು. ಇಟ್ ಈಸ್ ವೆರಿ ಬೇಸಿಕ್, ಮಾಡಲೇಬೇಕು ಯಾವುದೇ ಜಿಮ್ಗೆ ಹೋದ್ರೂ. ಅಲ್ಲಿರೋ ಬಟ್ಟೆಗಳು, ಅಲ್ಲಿರೋ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್, ಕ್ಲೀನಿಂಗ್ ಸೊಲ್ಯೂಷನ್ ಏನಿರುತ್ತೆ ಅದು ಒಂದೊಂದ್ರಲ್ಲಿ ಏನೂ ಇರೋದೇ ಇಲ್ಲ. ಜಸ್ಟ್ ಬಟ್ಟೆ ಇಟ್ಟಿರ್ತಾರೆ. ಅದು ಯಾವಾಗ ಹೋಗ್ದಿದ್ರೋ, ಅದು ಲಾಸ್ಟ್ ಯೂಸ್ ಮಾಡಿದ್ದು ಯಾವಾಗಿಂದ ಅದು ಯೂಸ್ ಮಾಡ್ತಿದ್ದಾರೆ ಏನು ಗೊತ್ತಿರಲ್ಲ. ಜಿಮ್ಮಲ್ಲಿ ಯಾವಾಗಲೂ ಕ್ಲೀನಾಗಿದ್ದರೆ, ಕ್ಲೀನ್ ಮಾಡೋಕ್ಕೊಬ್ಬರು ಆ್ಯಕ್ಟಿವ್ ಆಗಿದ್ದರೆ, ನಾನು ಅಷ್ಟು ದುಡ್ಡು ಕೊಟ್ಟು ನಾನು ಸ್ಟ್ರೆಚ್ ಮಾಡೋಕ್ಕೆ ಯೂಸ್ ಮಾಡ್ತಿರೋ ಮ್ಯಾಟ್ನ ಆಲ್ರೆಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಒಂದ್ಸರಿ ಮ್ಯಾಟ್ ಹಾಸ್ದಾಗಂತೂ ದೇರ್ ವಾಸ್ ಬಂಚ್ ಆಫ್ ಸ್ವೆಟ್. ಲೈಕ್ ಎಷ್ಟು ಸ್ವೆಟ್ ಇತ್ತಂದರೆ ನನಗಂತೂ ಮಾಡೋಕ್ಕೆ ಮನಸ್ಸಿಲ್ಲ. ಹಂಗೆ ಕ್ಲೋಸ್ ಮಾಡಿ ಎತ್ತಿ ವಾಪಸ್ ಬಂದೆ. ಹೈಜೀನ್ ಇಸ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ ನನಗೆ. ಅದಕ್ಕೆ ಜಿಮ್ ಹಂಟಿಂಗ್ ಹೋಗಿದ್ವಿ. ಕೊನೆಗೂ ನನಗೆ ತುಂಬ ಇಷ್ಟ ಆಗಿದ್ದು ಜಿಮ್ನ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಮತ್ತೆ ಆ ಕಡೆ ಹೋಗಲೇ ಇಲ್ಲ. ಹೋಗಬೇಕು ಅಂತ ಅಂದ್ಕೊಂಡು, ಇಫ್ ಐ ಎವರ್ ರೆಕಾರ್ಡ್ ಐ ಪುಟ್ ಇಟ್ ಆನ್ Instagram, ಸಿನ್ಸ್ ಐ ಆಮ್ ಬ್ಯಾಕ್ ಆನ್ Instagram ನೌ. ದಿಸ್ ವಾಸ್ ಮೈ ಜಿಮ್ ವ್ಲಾಗ್. ಐ ಹೋಪ್ ಯು ಲೈಕ್ ಇಟ್. ನೀವು ಜಿಮ್ಮಲ್ಲಿ ಏನನ್ನ ಚೂಸ್ ಮಾಡ್ತೀರಾ ಅಂತ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಬಿಕಾಸ್ ಒಂದೇ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ನಂಬ್ಕೊಂಡು ನಾನು ಇದನ್ನು ಮಾಡೋಕ್ಕಾಗಲ್ಲ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ as much as possible. Thank you for watching.